ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ನಾನು ತುಂಬ ದಿನ ಆಯಿತು ವಿಡಿಯೋ ಎಡಿಟಿಂಗ್ ಮಾಡಬೇಕು ಅಂದ್ಕೊಂಡೆ, ಆಗಿರಲಿಲ್ಲ. ಇವಾಗ ಮಾಡ್ತಾ ಇದ್ದೀನಿ. ಇದು ಮದುವೆ ದಿನದ ಬೆಳಗ್ಗಿನ ವ್ಲಾಗ್ ಆಗಿರುತ್ತೆ. ನಾನು ಮತ್ತು ನನ್ನ ಫ್ರೆಂಡ್ ಹೀಗೆ ರೆಡಿಯಾಗಿದ್ದು. ರಾತ್ರಿ ಬಳೆ ಶಾಸ್ತ್ರದ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನನ್ನ ಚಾನಲಲ್ಲಿದೆ ನೋಡಿ. ಇಬ್ಬರು ರಾತ್ರಿ ಲೆಹಂಗಾ ಹಾಕ್ಕೊಂಡಿದ್ವಿ. ಇವಾಗಿಬ್ಬರು ಅವಳು ಮೈಸೂರು ಸಿಲ್ಕ್ ಸೀರೆ ತೊಗೊಂಡಿದ್ದಾಳೆ. ನನಗೂ ತೊಗೋಬೇಕು ಅನ್ನಿಸ್ತು, ಬಟ್ ನಾನು ತೊಗೊಂಡಿಲ್ಲ. ಅಮ್ಮಂಗೆ ಯಾರೋ ಸೀರೆ ಉಡಿಸಿದ್ದು, ಅಪ್ಪ ತೀರ್ಕೊಂಡಾಗ ಇದು ನಿನಗೆ ಚೆನ್ನಾಗಿ ಕಾಣುತ್ತೆ, ನೀನೇ ಬ್ಲೌಸ್ ಹೊಲಿಸ್ಕೊ ಅಂತ ಹೇಳಿದ್ರು. ಸೊ ಅದೇ ಸೀರೆ ನಾನು ಹಾಕ್ಕೊಂಡಿರೋದು. ನಾವಿಲ್ಲಿ ಬೆಳಿಗ್ಗೆ ದೇವ್ರು ತರೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ. 5 ಗಂಟೆಗೆ ಎದ್ದು ರೆಡಿಯಾಗಿದ್ದಾಯಿತು. ಪಾಪ ಅವಳು ಹೋಗಿ ರೆಡಿಯಾಗಿ ಬರೋಷ್ಟ್ರಲ್ಲಿ ಟೈಮೇ ಆಗಿಬಿಟ್ಟಿತ್ತು ಅಂತ ಹೇಳಿದ್ರೆ, ಶ್ರೀರಂಗಪಟ್ಟಣದಲ್ಲಿ ಪಾರ್ಲರ್ ಇದೆ, ಅಲ್ಲಿ ಹೋಗಿ ಅವಳು ರೆಡಿ ಮಾಡಿಸ್ಕೊಂಡು ಬಂದಿದ್ದು. ಇಲ್ಲಿ ದೇವ್ರು ತರೋದು ಅಂತ ಹೇಳಿದ್ರೆ ಗಡಿಗೆಗಳನ್ನ ಹುಡುಗಿ ಅಕ್ಕ ತಂಗಿರು ಅಥವಾ ಹುಡುಗನ ಅಕ್ಕ ತಂಗಿರೇ ಹಿಡ್ಕೋಬೇಕು. ನನ್ನ ಫ್ರೆಂಡ್ ಹುಡುಗನ ತಂಗಿ ಆಗಿರೋದ್ರಿಂದ ಅವಳು ಸಹ ದೇವ್ರ ಗಡಿಗೆಯನ್ನು ಹಿಡ್ಕೊಂಡಿದ್ದಾಳೆ. ನಾನು ಮೊದಲೇ ಹೇಳ್ದೆ ಅಲ್ವಾ ನೆನ್ನೆ ವಿಡಿಯೋದಲ್ಲಿ ಹುಡುಗನ ಕರ್ಕೊಂಡು ಬರುವಾಗ. ಸೊ ಚೌಲ್ಟ್ರಿ ಹತ್ತಿರಕ್ಕೆ ಪಕ್ಕನೇ ಫಿಲಮ್ ಥಿಯೇಟ್ರ್ ಇದೆ, ಅಲ್ಲೊಂದು ಪುಟ್ಟ ದೇವಸ್ಥಾನ ಇದೆ, ಅಲ್ಲಿಂದ ಕರ್ಕೊಂಡು ಬಂದು ಚೌಲ್ಟ್ರಿ ಬಾಗಿಲ ಹತ್ರ ನಿಲ್ಲಿಸಿದ್ದಾರೆ. ಎಲ್ಲರದ್ದು ಪಾದ ತೊಳೆದು, ಅಂದರೆ ದೇವ್ರ ಗಡಿಗೆ ಯಾರ್ಯಾರು ಹಿಡ್ಕೊಂಡಿದ್ದಾರೋ ಎಲ್ಲರದ್ದು ಪಾದ ತೊಳೆದು ಆರತಿಯನ್ನು ಮಾಡಿ ಒಳಗಡೆ ಕರ್ಕೊಳ್ತಾರೆ. ಇಲ್ಲಿ ಹುಡುಗನ ದೇವ್ರ ಗಡಿಗೆ ಯಾವ್ದಾವ್ದು ಇರುತ್ತೋ ಅದೆಲ್ಲ ಹುಡುಗನ ಕೊಠಡಿಗೆ ಬರುತ್ತೆ, ಅಂದರೆ ವರನ ಕೊಠಡಿ, ವಧುವಿನ ಕೊಠಡಿ ಅಂತ ಇರುತ್ತೆ. ಸೊ ಅವ್ರ ಮನೆಗೆ ಹೋಗೋವರೆಗೂ ಅದು ಅವ್ರವ್ರ ಮನೆ ಆಗಿರುತ್ತೆ, ಅಂದರೆ ಹುಡುಗಿ ಮನೆ ಅಂತಲೇ ಭಾವಿಸ್ತಾರೆ. ಈ ಕಡೆ ಹುಡುಗನ ಕೊಠಡಿಯನ್ನು ಹುಡುಗನ ಮನೆ ಅಂತಲೇ ಭಾವಿಸ್ತಾರೆ. ಇಲ್ಲಿ ಬಂದ ತಕ್ಷಣ ದೇವ್ರ ಗಡಿಗೆಗಳಿಗೆ ಪೂಜೆ ಮಾಡ್ತಾ ಇದ್ದಾಳೆ ನನ್ನ ಫ್ರೆಂಡು, ಅಂದರೆ ಒಂದು 5 ಜನ ಪೂಜೆ ಮಾಡಿದ್ರು. ಈ ವಿಡಿಯೋ ಹೇಳಬೇಕಂದ್ರೆ ತುಂಬಾ ಲಾಂಗ್ ಇತ್ತು, ಅಂದರೆ ಲೆಂತ್ ಇತ್ತು. 40 ಮಿನಿಟ್ಸ್ ಇತ್ತು. ನಿಮಗೆ 40 ಮಿನಿಟ್ಸ್ ಎಲ್ಲ ನೋಡುವಷ್ಟರಲ್ಲಿ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಜಸ್ಟ್ 25 ಮಿನಿಟ್ಸ್ಗೆ ತಂದಿಟ್ಟಿದ್ದೀನಿ. ಇಲ್ಲಿ ನೋಡಿ, ಇದು ಕನಕಾಂಬರ ಹೂವು. ನಾನು ಯಾವುದೋ ಹೂವು ಅಂದ್ಕೊಂಡ್ಬಿಟ್ಟೆ. ಎಷ್ಟು ಚೆನ್ನಾಗಿ ಪೋಣಿಸ್ಕೊಂಡಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿ ಬಾಳೆಹಣ್ಣು ಚಿಪ್ಪನ್ನ ತಂದ್ರಲ್ವ, ಅದನ್ನು ರಸಾಯನ ಮಾಡಿ ದೇವ್ರ ಗಡಿಗೆ ಮುಂದೆ ಇಡ್ತಾ ಇದ್ದಾರೆ. ನಾನು ನನ್ನ ಫ್ರೆಂಡು ಮತ್ತು ಅವ್ರ ಅಕ್ಕ ಹೀಗೆ ರೆಡಿಯಾಗಿದ್ವಿ. ನಿಮಗೆ ಗೊತ್ತಾಗಲಿ ಅಂತ ನಾನು ವಿಡಿಯೋ ಮಾಡಿಕೊಂಡೆ. ದೇವರನ್ನ ತಂದಾದಮೇಲೆ ನಾವು ತಿಂಡಿಗೆ ಹೋದ್ವಿ. ತಿಂಡಿಗೆ ಕೇಸರಿ ಬಾತ್ ಮತ್ತು ಪೊಂಗಲ್ಲು, ಚಟ್ನಿ ಮತ್ತು ಟೊಮೊಟೊ ರೋಸ್ಟ್ ಮಾಡಿದ್ರು. ಸಖತ್ತಾಗಿತ್ತು, ತುಂಬ ಚೆನ್ನಾಗಿತ್ತು. ಅಂದರೆ 7:30ಗೆಲ್ಲ ನಮ್ಮದು ತಿಂಡಿ ಆಗೋಯ್ತು. ಚೆನ್ನಾಗಿತ್ತ ತಿಂಡಿ? ಇವ್ರು ನೋಡಿ, ಹೊಸ ಫ್ರೆಂಡ್ ಇವರೊಬ್ರು ಬಂದಿದ್ದಾರೆ. ಹೊಸ ಫ್ರೆಂಡ ಹಳೆ ಫ್ರೆಂಡ? ಒಬ್ಳೆ ಬಂದ ಮದುವೆ ಅಂದರೆ ಹಾಗೆ, ಸಮಯ ಸಾಕಾಗೋದೇ ಇಲ್ಲ, ಗಡಿಬಿಡಿ ಆ ಥರ ಇದ್ದೇ ಇರುತ್ತೆ. ನಾನು ಬೆಂಗಳೂರು ಮದುವೆಗೆ ಹೋದಾಗ ನಿಮಗೆ ಹೇಳಿದ್ದೆ ಸೋದ್ರ ಮಾವ ಕಂಕಣ ಕಟ್ತಾರೆ ಅಂತ ಹೇಳಿ. ಪೂರ್ತಿ ಹತ್ತಿರದಿಂದ ವೀಡಿಯೋ ಮಾಡ್ಕೊಂಡು ತೋರಿಸಿದ್ದೆ. ಸೊ ನಾನಿಲ್ಲಿ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ, ಅಂದರೆ ಮಾಡ್ಕೊಂಡಿದ್ರು ಎಲ್ಲವನ್ನು ಕಟ್ ಮಾಡಿದ್ದೀನಿ ಮತ್ತು ಸ್ಪೀಡ್ ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ನಿಮಗೆ ನಾನು ಮೊದಲೇ ಹೇಳ್ದೆ ಅಲ್ವಾ, ಪೂರ್ತಿ ಲೆಂತ್ ಆಗ್ಬಿಟ್ಟು ನೋಡೋದಕ್ಕೆ ಬೇಜಾರಾಗುತ್ತೇನೋ ಅಂತ. ಇಲ್ಲಿ ನೋಡಿ, ಪೇಟ ಮತ್ತು ಪಂಚೆ ಎಲ್ಲ ಇವರು ಗಂಡನ ಕರ್ಕೊಂಡು ಬರುವಾಗ ಹಾಕ್ಸ್ಕೊಂಡು ಬಂದಿದ್ರು ಬೆಂಗಳೂರು ಮದುವೆಯಲ್ಲಿ. ಆದರೆ ಇಲ್ಲೇ ಹಾಕ್ತಾ ಇದ್ದಾರೆ. ಅವರು ಸೋದ್ರ ಮಾವಂಗೆ ಕಾಣಿಕೆ ಕೊಡ್ತಾ ಇದ್ದಾರೆ. ಅವರು ಕಂಕಣ ಕಟ್ಟಿದ್ರಲ್ವ, ಅದಕ್ಕೆ ಇಲ್ಲಿ ಪಲ್ದಾನವನ್ನು ತಿದ್ದುತ್ತಾ ಇದ್ದಾರೆ. ಅಂದರೆ ಅಲ್ಲೂ ಕೂಡ ಮಾಡಿಸಿದ್ರು. ಸೊ ಇದು ನಾನು ಸ್ಪೀಡ್ ಮಾಡಿದ್ದೀನಿ. ಹುಡುಗನ ಮಾತ್ರ ಮಾಡ್ಕೊಂಡಿದ್ದೀನಿ ನಾನು ಈ ಶಾಸ್ತ್ರಗಳನ್ನ, ಹುಡುಗಿದು ಮಾಡ್ಕೊಂಡಿಲ್ಲ. ಯಾಕಂತ ಹೇಳಿದ್ರೆ ನಾನು ಆ ವಿಡಿಯೋದಲ್ಲಿ ಹುಡುಗನ ಅಂದರೆ ಗಂಡನ ಕರೆಯೋ ವಿಡಿಯೋವನ್ನು ಮಾಡ್ಕೊಂಡಿರಲಿಲ್ಲ. ಅದಕ್ಕೆ ಗಂಡನ ಕರೆಯೋದಕ್ಕೆ ಅಂತ ನಾನು ಹೋಗಿಬಿಟ್ಟೆ. ಹುಡುಗಿ ಕಂಕಣ ಕಟ್ಟೋದೆಲ್ಲ ಮಾಡ್ಕೊಂಡಿಲ್ಲ. ನಿಮಗೆ ಕಂಕಣ ಕಟ್ಟೋದು ನೋಡಬೇಕಂದ್ರೆ ನೀವು ಬೆಂಗಳೂರು ಮದುವೆದೇ ವಿಡಿಯೋ ನೋಡಬೇಕು. ಈಗ ಸರಕ್ಕಿ ಇಕ್ತಾ ಇದ್ದಾರೆ. ಸರಕ್ಕಿ ಇಕ್ಕೋದಕ್ಕೂ ಯಾವಾಗಲೂ ಮುಂಚೆ ಪಕ್ಕ ಒಂದು ಗುಂಡ್ಕಲ್ ಇರುತ್ತೆ ಅಂತ ಹೇಳಿದೆ ಅಲ್ವಾ, ಅದೊಂದು ಮಗು ಅಂತ ಫೀಲ್ ಮಾಡ್ತಾರೆ ಇಲ್ಲಿ ನಮ್ಮ ಕಡೆ. ಸೊ ಅದಕ್ಕೆ ಇಕ್ಕಿ ಆಮೇಲೆ ಹುಡುಗಂಗೆ ಇಕ್ತಾರೆ. ಇವಾಗ ಹುಡುಗನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ದೀವಿ, ಅದೇ ಪುಟ್ಟ ದೇವಸ್ಥಾನಕ್ಕೆ. ಇಲ್ಲಿ ದೇವ್ರು ತರಬೇಕು ಅಂತ ಅಂದ್ಕೊಂಡು ಅವಳು ಬೇಗನೆ ರೆಡಿ ಮಾಡಿಸ್ಕೊಂಡು ಬಂದಳು. ಅವಳೇ ಫಸ್ಟ್ ಹೋಗಿದ್ಲು. ಆಮೇಲೆ ಅನಿಯವ್ರ ಅಕ್ಕ ಮತ್ತು ಶ್ರೇಯಾ ಬಂದಿದ್ದು. ಶ್ರೇಯಾ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದ್ದಾಳೆ. ನಾವಿವಾಗ ಲೈವ್ ವಿಡಿಯೋ ಕೂಡ ಬಂದಿದ್ದೀವಿ. ಅದೊಂದು 15 ಮಿನಿಟ್ಸ್ ಅಥವಾ 8 ಮಿನಿಟ್ಸ್ ಇರ್ಬೋದು ಅನಿಸುತ್ತೆ. ಅದಿದೆ ನೋಡಿ. ಇವತ್ತಂತೂ ತುಂಬ ಮಳೆ. ಇವನು ನಿಕ್ಕಿ ನನ್ನ ಫ್ರೆಂಡ್ ಮಗ, ಇವರಿಬ್ಬರು ನನ್ನ ಫ್ರೆಂಡ್ ಅನಿತಾನ ಮಕ್ಕಳು, ಇಬ್ಬರು ಹೀಗೆ ರೆಡಿ ಆಗಿದ್ದಾರೆ. ಓಯ್, ಏನು ಮದುವೆ ಗಂಡು ನೋಟ್ ಹೆಂಗೆ ಅನಿಸ್ತೈತೆ? ಖುಷಿ ಆಯ್ತಾ ಅಂದೆ. ಮಳೆಯಲ್ಲೇ ನಿಂತೋಯ್ತು. ಇವಾಗ ಹುಡುಗನ್ನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಹುಡುಗಿ ಕಡೆಯವರೆಲ್ಲ ಕಳಶ ಹಿಡ್ಕೊಂಡು ತಟ್ಟೆಗಳು ಹಿಡ್ಕೊಂಡು ಬರ್ತಾ ಇದ್ದಾರೆ. ಹುಡುಗನ ಪಾಪ ಪೂರ್ತಿ ಎಲ್ಲ ಪಂಚೆ ಎಲ್ಲ ಹಾಕಿ ಶಲ್ಯ ಎಲ್ಲ ಹಾಕಿ ಇಲ್ಲೇ ರೆಡಿ ಮಾಡಿದ್ದು.
ಹೊರಗಡೆ ದೇವಸ್ಥಾನದ ಹತ್ರನೇ ರೆಡಿ ಮಾಡಿದ್ದು. ಈಗ ಹುಡುಗಂಗೆ ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಪಾಪ ಅವ್ರ ಫೋಟೋಗ್ರಾಫರ್ಸ್ಗೂ ಟೈಮೇ ಸಿಗೋಲ್ಲ ಅವ್ರ ಹತ್ರ ಫೋಟೋ ತೆಗೆಸ್ಕೊಳ್ಳೋಕ್ಕೆ. ಅದರಿಂದ ಎಲ್ಲೆಲ್ಲಿ ಗ್ಯಾಪ್ ಸಿಗುತ್ತೋ ಅಲ್ಲೆಲ್ಲಿ ತಗೋತಾ ಇರ್ತಾರೆ. ಇವಾಗ ಪಾದ ಪೂಜೆ ನಡೀತಾ ಇದೆ. ಅಪ್ಪ ಅಮ್ಮ ಅಳಿನ ಕಾಲನ್ನು ತೊಳೆದು ಪಾದ ಪೂಜೆ ಮಾಡ್ತಾ ಇದ್ದಾರೆ. ಅವ್ರಿಗೆ ನೋಡಿ ಅಳಿಯ ಅನ್ನೋ ಎಷ್ಟು ಪ್ರೀತಿ ಇದೆ, ಎಷ್ಟು ಮರ್ಯಾದೆ ಇರುತ್ತೆ ಅಂದರೆ ಅಳಿಯ ಅಂದರೆ ನಮ್ಮ ಕಡೆ ಅತ್ತೆ ಮಾವಂಗೆ ತುಂಬಾ ಪ್ರೀತಿ ಇರುತ್ತೆ. ಅದನ್ನು ಉಳಿಸ್ಕೊಂಡು ಹೋಗಬೇಕಷ್ಟೇ ಅಳಿಯಂದರು. ಏನೇ ಆಗಲಿ ಹೆಣ್ಮಕ್ಳಿಗೆ ಒಳ್ಳೆ ಗಂಡ ಸಿಗಲಿ ಅಂತ ಅಪ್ಪ ಅಮ್ಮನ ಆಸೆ ಆಗಿರುತ್ತೆ. ಆ ರೀತಿ ಗಂಡ ಸಿಕ್ಬಿಟ್ರಂತೂ ಅವ್ರಿಗಂತೂ ಲೈಫ್ ಲಾಂಗ್ ಪೂರ್ತಿ ತುಂಬ ಖುಷಿಯಾಗಿರ್ತಾರೆ. ಇದು ಹುಡುಗಿಯ ಅಣ್ಣ. ಬಾಮೈದನ ಕೈಲಿ ಭಾವಂಗೆ ಹಾರ ಹಾಕಿಸಿ ವಾಚ್ ಹಾಕಿಸಿ ಮತ್ತು ಚಪ್ಪಲಿ ಎಲ್ಲ ಅವ್ರ ಕೈಲೇ ಹಾಕ್ಸೋದು. ಇವಾಗ ವಾಚು ಬಟ್ಟೆ ಎಲ್ಲ ಅವರೇ ತಂದಿದ್ದಾರೆ, ಹಾಕ್ತಾ ಇದ್ದಾರೆ. ಬೆಳ್ಳಿ ತಟ್ಟೆ ಚುಮ್ಮತ್ತೆ ಅವ್ರ ಬಟ್ಟೆಯನ್ನು ಸಹ ಅವ್ರು ಕೊಡ್ತಾ ಇದ್ದಾರೆ. ಮದುವೆ ಅಂದರೆ ಮನೇಲಿ ಎಲ್ಲರಿಗೂ ಸಂಭ್ರಮ. ಬಾಮೈದಂಗೂ ಕೂಡ ಭಾವನ ನೋಡಿ ತುಂಬ ಖುಷಿ ಆಗ್ತಿದೆ. ಇಲ್ಲಿ ನೋಡಿ ಮತ್ತೊಂದು ಶಾಸ್ತ್ರ ಇದೆ ನಮ್ಮ ಕಡೆ. ನಾನು ಕೂಡ ಇದು ನೋಡಿರಲಿಲ್ಲ, ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಒಂದು ಮೊರದಲ್ಲಿ ಅನ್ನವನ್ನು ಹಾಕಿ ಅದ್ರ ಮೇಲೆ ಬಾಳೆಹಣ್ಣುಗಳನ್ನ ಇಟ್ಟು ಅದನ್ನು ಕತ್ತರಿಸ್ತಾರೆ. ಒಂದು ಕತ್ತಿ ಏನೋ ಇದೆ, ಕತ್ತಿ ಕೈಯಲ್ಲಿ ಚಾಕು ಥರನೂ ಇಲ್ಲ ಅದು, ಅದ್ರಲ್ಲಿ ಕತ್ತರಿಸ್ತಾ ಇದ್ದಾರೆ. ಅದಕ್ಕೂ ಮುಂಚೆ ಹುಡುಗನ ಬಾಯಿಗೆ ಎಲೆ ಅಡಿಕೆಯನ್ನು ಹಾಕಿದ್ರು. ಪ್ರತಿ ರೌಂಡಿಗೂ ಸ್ವಲ್ಪ ಉಗ್ಸಿದ್ರು. ಕೊನೆಯಲ್ಲಿ ಎಲ್ಲ ಆದಮೇಲೆ ಅಂದರೆ 3 ಸುತ್ತು ಬಂದಾದಮೇಲೆ ಪೂರ್ತಿ ಎಲ್ಲವನ್ನು ಉಗ್ಸಿ ಬಾಯನ್ನು ತೊಳೆಸಿದ್ರು. ಈ ಸಂಪ್ರದಾಯ ನಾನು ಇಲ್ಲೇ ನೋಡಿದ್ದು, ಅಂದರೆ ನಾನು ಯಾರ್ದು ಮದುವೆ ಹತ್ತಿರದಿಂದ ನೋಡಿರಲಿಲ್ಲ. ಈಗ ಬಾಮೈದ ಭಾವನ ಕಾಲಿಗೆ ಚಪ್ಪಲಿಯನ್ನು ಹಾಕ್ತಾ ಇದ್ದಾರೆ. ಇವ್ರಿಗೂ ಕೂಡ ಭಾವನ ಕಡೆಯಿಂದ ಕಾಣಿಕೆ ಸಿಗುತ್ತೆ. ಒಬ್ಬ ಹೆಣ್ಣು ಮಗಳಾಗಿ ನಾನು ಎಲ್ಲರ ಮುಂದೆ ವಿಡಿಯೋ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯಿತು. ಅಂತ ಹೇಳಿದ್ರೆ ಸಿಟಿಲಿ ಹೇಗಿರುತ್ತೋ ಅದು ಗೊತ್ತಿಲ್ಲ, ಸಿಟಿಲೂ ಕೂಡ ಅದೇ ಮುಜುಗರ ಇರುತ್ತೆ. ನಮ್ಮ ಹಳ್ಳಿಲಂತೂ ಇವಳೇನು ವಿಡಿಯೋ ಮಾಡಿಕೊಂಡೇ ನಿಂತುಬಿಟ್ಟಿದ್ದಾಳೆ ಅನ್ನೋ ಥರ ಆಗಿಬಿಡತ್ತೆ. ಸೊ ನನಗೂ ಫೀಲ್ ಆಯಿತು, ಆದರೆ ನಿಮಗೋಸ್ಕರ ಮಾಡಲೇಬೇಕನ್ನಿಸ್ತು, ಅದಕ್ಕೋಸ್ಕರ ಮಾಡಿದ್ದೀನಿ. ಅಂದರೆ ಇಷ್ಟು ಜನರ ಮಧ್ಯ ನಾವ್ಯಾರೋ ಹೋಗಿ ವಿಡಿಯೋ ಮಾಡ್ಕೊಳ್ಳೋದು ಅಷ್ಟು ಸುಲಭ ಇರೋದಿಲ್ಲ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಹುಡುಗನ ಕರ್ಕೊಂಡು ಬಂದಮೇಲೆ ಇಲ್ಲೂ ಸಹ ಆರತಿಯನ್ನು ಮಾಡ್ತಾ ಇದ್ದಾರೆ. ಆರತಿ ಜೊತೆಗೆ ಬೆಲ್ಲದ ಆರತಿಯನ್ನು ಸಹ ಮಾಡ್ತಾರೆ. ಜೊತೆಗೆ 2-3 ಕಾಯಿಗಳನ್ನ ಈಡ್ಗಾಯ ಹಾಕ್ತಾರೆ. ಮದುವೆ ಆಗೋದು ಲೈಫಲ್ಲಿ ಒಂದೇ ಸಲ. ಎಷ್ಟು ವಿಜೃಂಭಣೆಯಿಂದ ಮಾಡಿದ್ವಿ ಅನ್ನೋದಕ್ಕಿಂತ ಗಂಡ ಹೆಂಡ್ತಿರು ಎಷ್ಟು ಚೆನ್ನಾಗಿ ಎಷ್ಟು ಅನ್ಯೋನ್ಯವಾಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಆದರೂ ವಿಜೃಂಭಣೆಯಿಂದ ಮಾಡ್ಕೊಳ್ಳೋಕ್ಕೂ ಅದೃಷ್ಟ ಬೇಕು. ಅದು ಎಲ್ಲರ ಹಣೆಯಲ್ಲೂ ಬರೆದಿರೋದಿಲ್ಲ. ಕೆಲವರಿಗೆ ನಾವು ತುಂಬ ಗ್ರ್ಯಾಂಡಾಗಿ ಮದುವೆ ಮಾಡ್ಕೋಬೇಕಂತ ಅಂದ್ಕೊಂಡಿರ್ತಾರೆ. ಪಾಪ ಆ ಪರಿಸ್ಥಿತಿ ಅವ್ರಿಗಿರೋದಿಲ್ಲ. ಸೊ ಆದರೂ ದೇವರು ನಮ್ಮ ಪರಿಸ್ಥಿತಿಗೆ ತಕ್ಕ ಹಾಗೆ ಮನಸ್ಥಿತಿ ಕೊಟ್ಬಿಟ್ಟಿರ್ತಾರೆ, ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕು. ಈಗ ಹುಡುಗನ ಕರ್ಕೊಂಡು ಬಂದು ಹಸೆ ಮೇಲೆ ನಿಲ್ಲಿಸಿದ ಮೇಲೆ ಹುಡುಗಿಯನ್ನು ಸೋದರ ಮಾವ ಕರ್ಕೊಂಡು ಬಂದು ಹಸೆ ಮೇಲೆ ನಿಲ್ಲಿಸ್ತಾ ಇದ್ದಾರೆ. ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ ಬೆಂಗಳೂರು ವಿಡಿಯೋದಲ್ಲಿ, ಆ ಹುಡುಗಿಗೆ ನಮ್ಮ ಕಡೆ ಬಾಸಿಂಗವನ್ನು ಕಟ್ಟೋದಿಲ್ಲ, ಇಲ್ಲಿ ಕಟ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ, ಇಲ್ಲಿ ಪಟ್ಟವನ್ನು ಮಾತ್ರ ಕಟ್ಟಿರೋದು ಹುಡುಗಿಗೆ, ಬಾಸಿಂಗವನ್ನು ಕಟ್ಟಿಲ್ಲ. ಇವಾಗ ಪರ್ದೆಯನ್ನು ಇಟ್ಟು ಹುಡುಗ ಹುಡುಗಿ ಮಧ್ಯ ಅಕ್ಕಿಯನ್ನು ಹಾಕಿಸ್ತಾ ಇದ್ದಾರೆ. ಅಕ್ಕಿ ಎಲ್ಲ ಹಾಕಿದ್ಮೇಲೆ ಪರ್ದೆಯನ್ನು ಸರಿಸ್ತಾರೆ, ಅಂದರೆ ಪರ್ದೆಯನ್ನು ತೆಗಿತಾರೆ. ನಮ್ಮ ಹುಡುಗಿ ಮುಖದಲ್ಲಿ ಇರೋ ಸಂತೋಷ ನೋಡಿ, ಅವಳ ನಗು ನೋಡಿ, ನನಗಂತೂ ತುಂಬ ಖುಷಿ ಆಗ್ತಿದೆ. ಹುಡುಗಿಗೆ ಈ ಮದುವೆ ತುಂಬಾ ಇಷ್ಟ ಇದೆ. ಇವಾಗ ಹುಡುಗ ಹುಡುಗಿ ಕತ್ತಿಗೆ, ಹುಡುಗಿ ಹುಡುಗನ ಕತ್ತಿಗೆ ಸಮನ್ಮಾಲೆಯನ್ನು ಹಾಕ್ತಾ ಇದ್ದಾರೆ. ಇದನ್ನು 2-3 ಸಲ ಎಕ್ಸ್ಚೇಂಜ್ ಮಾಡ್ತಾರೆ. ಅಂದರೆ ಅವಳು ಕತ್ತಿಗೆ ಹಾಕಿದ್ದು ಹುಡುಗಂಗೆ ಹಾಕ್ತಾರೆ, ಹುಡುಗನ ಕತ್ತಿಗೆ ಹಾಕಿದ್ದು ಹುಡುಗ ಎತ್ತು ಹುಡುಗಿಗೆ ಹಾಕ್ತಾರೆ. ಕೊನೆಯಲ್ಲಿ ಅದನ್ನು ಗಂಟು ಹಾಕ್ತಾರೆ. ನಾನು ಮೊದಲೇ ಹೇಳಿದೆ ಅಲ್ವಾ, ಈ ಹಾರ ಏನು ಕಿತ್ತೋಗಬಾರ್ದು ಅಂತ, ಅದು ಶಾಸ್ತ್ರ ಇದೆ ನೋಡಿ. ಈಗ ಹುಡುಗ ಗಂಟು ಹಾಕ್ತಾಯಿದ್ದಾರೆ, ಹುಡುಗಿ ಕೂಡ ಗಂಟು ಹಾಕ್ತಾರೆ. ಹುಡುಗನ ಹಿಂದೆ ನನ್ನ ಫ್ರೆಂಡ್ ಅನಿತಾ ಇದ್ದರೆ, ಹುಡುಗಿ ಹಿಂದೆ ನನ್ನ ಫ್ರೆಂಡ್ ಅಕ್ಕ ಅನುಪಕ್ಕ ಇದ್ದಾರೆ. ಇವಾಗ ಹಾರವನ್ನು ಹಾಕ್ತಾಯಿದ್ದಾರೆ. ಹುಡುಗನ ಆಲ್ರೆಡಿ ಹಾರ ಹಾಕ್ಕೊಂಡೆ ಕರ್ಕೊಂಡು ಬಂದಿದ್ರಲ್ವ, ಈಗ ಹುಡುಗಿಗೆ ಮಾತ್ರ ಹಾರ ಹಾಕ್ಸ್ತಾ ಇದ್ದಾರೆ. ಇವಾಗ ಮಾಂಗಲ್ಯಕ್ಕೆ ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಹುಡುಗನ ಮನೆಯವರು ಹುಡುಗಿಗೆ ಏನೆಲ್ಲ ಒಡವೆಗಳನ್ನ ಕೊಟ್ಟಿದ್ದಾರೆ ಅನ್ನೋದನ್ನು ನಾನು ಸಪ್ರೇಟಾಗಿ ವಿಡಿಯೋ ಮಾಡಿ ಹಾಕಿದ್ದೀನಿ, ನೋಡಿ ಗೊತ್ತಾಗುತ್ತೆ ನಮ್ಮ ಕಡೆ ಹುಡುಗಿಗೆ ಏನೇನೆಲ್ಲ ಒಡವೆ ಕೊಡ್ತಾರೆ ಅನ್ನೋದು. ಮಾಂಗಲ್ಯ ಧಾರಣೆ ಆಗೋದಕ್ಕೂ ಮುಂಚೆ ಹುಡುಗಿ ಅಪ್ಪ ಅಮ್ಮನ ಕೈಲಿ ಮತ್ತು ಹುಡುಗನ ಅಪ್ಪ ಅಮ್ಮನ ಕೈಲಿ ಹಾಲನ್ನು ಬಿಡಿಸ್ತಾರೆ. ಇದು ಹುಡುಗಿ ಅಪ್ಪ ಅಮ್ಮ ಅವ್ರು ಹಾಲು ಬಿಡ್ತಾ ಇದ್ದಾರೆ. ಆದರೆ ನನ್ನ ಫ್ರೆಂಡ್ ಅಪ್ಪ ತಿರೋಗಿರೋದ್ರಿಂದ ಅವ್ರು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಮೊದಲು ಬಿಡ್ತಾ ಇದ್ದಾರೆ, ಆಮೇಲೆ ಅವ್ರ ಅಕ್ಕ ಭಾವ ಬಿಡ್ತಾ ಇದ್ದಾರೆ. ಇವರು ಭಾವ ಅಂತ ಹೇಳಿದ್ರೆ ಸ್ವಂತ ಸೋದರ ಮಾವ. ಇವಾಗ ಅಮ್ಮ ಬಿಡ್ತಾ ಇದ್ದಾರೆ. ಅಮ್ಮನ ಕಣ್ಣಲ್ಲಿ ನೀರು ಜಿಣುಕ್ತಿದೆ, ಅಂದರೆ ಅಪ್ಪ ತೀರ್ಕೊಂಡಿದ್ದಾರಲ್ವ, ಸೊ ಅದಕ್ಕೆ. ನಾನು ನಿಮಗೆ ಹೇಳಿದೆ ಅಲ್ವಾ, ಹುಡುಗಿ ಹೆಬ್ಬೆರಳು ಮೇಲೆ ಹುಡುಗನ ಹೆಬ್ಬೆರಳನ್ನ ಮೆಟ್ಟಿಸಿ ಆಮೇಲೆ ತಾಳಿಯನ್ನು ಕಟ್ಟೋದು ಅಂತ. ನಿಮಗೆ ನಾನು ಆ ವಿಡಿಯೋದಲ್ಲಿ ತೋರಿಸೋದಕ್ಕಾಗಿರಲಿಲ್ಲ, ಅದಕ್ಕೆ ಇಲ್ಲಿ ನಾನು ಪಾಪ ಫೋಟೋಗ್ರಾಫರ್ ಮುಂದೆನೇ ಕೂತ್ಕೊಳ್ಳಿ ಅಂದ್ಬಿಟ್ಟು ಚೇರೇ ಹಾಕ್ಕೊಟ್ರು. ನಾನು ಕೂತ್ಕೊಂಡು ವಿಡಿಯೋ ಮಾಡಿಕೊಂಡೆ.
ಮದುವೆ ಆಗಿದ್ದು ಯಾರಿಗೆ ಎಷ್ಟು ಖುಷಿ ಕೊಡ್ತೋ ಗೊತ್ತಿಲ್ಲ. ನನ್ನ ಫ್ರೆಂಡ್ ಮಗಳಿಗಂತೂ ಸಖತ್ ಖುಷಿ ಕೊಟ್ಟಿದ್ದೆ. ಅವಳು ಅಷ್ಟೊಂದು ಖುಷಿ ಪಡ್ತಿದ್ಲು. ಅವಳು ತಾಳಿ ಕಟ್ಟುವಾಗ ಅವಳ ಮುಖ ನೋಡಬೇಕಿತ್ತು. ನೋಡಿ ಹಾಗೆ ಅಬ್ಸರ್ವ್ ಮಾಡಿ, ಸ್ವಲ್ಪ ಹಿಂದೆ ಹೋಗಿ ನೋಡಿ. ಫುಲ್ಲು ನಗ್ತಾ ಇದ್ದಾಳೆ, ಫುಲ್ಲು ಖುಷಿ ಪಡ್ತಾ ಇದ್ದಾಳೆ. ಮಾಂಗಲ್ಯ ಎಲ್ಲ ಕಟ್ಟಿದ ಮೇಲೆ ಮಾಂಗಲ್ಯಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ನಾನು ಇದನ್ನು ಶಾರ್ಟ್ ವಿಡಿಯೋ ಕೂಡ ಮಾಡಿದ್ದೀನಿ. 1 ನಿಮಿಷದಲ್ಲಿ ಪೂರ್ತಿ ಮದುವೆಲಿ ಏನೇನು ಶಾಸ್ತ್ರ ಸಂಪ್ರದಾಯ ಆಗುತ್ತೋ ಎಲ್ಲವನ್ನು ತೋರಿಸಿದ್ದೀನಿ. ಅಂದರೆ ತಾಳಿ ಕಟ್ಟೋದಿರಬಹುದು, ಅಥವಾ ಸಪ್ತಪದಿ ತುಳಿಯೋದು, ಮತ್ತು ಅಶ್ವಿನಿ ನಕ್ಷತ್ರ ತೋರಿಸೋದು, ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ಕೊಳ್ಳೋದು, ಪ್ರತಿಯೊಂದು ಕೇವಲ 1 ನಿಮಿಷದಲ್ಲಿದೆ. ನೋಡಿ, ಶಾರ್ಟ್ ವಿಡಿಯೋದಲ್ಲಿದೆ. ಈಗ ಮೊದಲು ಬೆಲ್ಲಕ್ಕೆ ಅಕ್ಕಿಯನ್ನು ಹಾಕಿ ತಲೆ ಮೇಲೆ ಅಕ್ಕಿಯನ್ನು ಹಾಕ್ಸಿದ್ರು. ಆಮೇಲೆ ತಟ್ಟೆಯಿಂದನೇ ಕೈಗೆ ಹಾಕ್ಸಿದ್ರು. ಆಮೇಲೆ ಹೂವನ್ನು ಹಾಕಿಸ್ತಾ ಇದ್ದಾರೆ. ಎಲ್ಲ ತಾಳಿ ಎಲ್ಲ ಕಟ್ಟಿ ಎಲ್ಲ ಶಾಸ್ತ್ರಗಳು ಮುಗಿದ ಮೇಲೆ ಬಂದಿರೋ ಬಂಧುಗಳೆಲ್ಲ ಹಾಲು ಬಿಡಲಿ ಅಂತ ಹೇಳಿ ಮತ್ತೆ ಕೂರಿಸಿದ್ದಾರೆ. ಈಗ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡು ಹಾಲು ಬಿಡ್ತಾ ಇದ್ದಾರೆ. ನೋಡಿ, ಅವರೇ ನನ್ನ ಫ್ರೆಂಡ್ ಹಸ್ಬೆಂಡು. ನೀವು ನೋಡಿದ್ದೀರಾ, ನಾನು ಬೇರೆ ವಿಡಿಯೋದಲ್ಲಿ ಕೂಡ ತೋರಿಸಿದ್ದೀನಿ. ಇಲ್ಲಿ ಎಲ್ಲರನ್ನೂ ಮಾತಾಡ್ಸೋದಕ್ಕೆ ಅಂತ ಹೇಳಿ ಹುಡುಗಿ ಅಮ್ಮ ಹುಡುಗನಮ್ಮ ಇದ್ದಾರೆ. ಯಾರಿದು ಕಂದ ಸಣ್ಣಾಗೋಗದು. ಮದುವೆಗೆ ನಮ್ಮಣ್ಣ ಅತ್ತಿಗೆ ಸುಧಿ ಕೂಡ ಬಂದಿದ್ರು, ಅಮ್ಮ ಕೂಡ ಬಂದಿದ್ರು. ಆದರೆ ವಿಡಿಯೋ ಮಾಡ್ಕೊಳ್ಳೋಕೆ ಮತ್ತೆ ನಾನು ಮಾಂಗಲ್ಯ ಧಾರಣೆ ಆದಮೇಲೆ ಅಲ್ಲಿ ಆಟ ಏನೋ ಆಡಿಸಿದ್ವಿ ಅಂತ ಹೇಳಿದ್ರು, ಚೆಂಡೆ ಎಸೆಯೋದು ಅದೆಲ್ಲ. ಆದರೆ ಕಾಲುಂಗುರ ಎಲ್ಲ ಹಾಕಿದ್ದಾರೆ. ನಾನು ಅವಾಗ ಅಣ್ಣ ಬಂದ ಅಲ್ವಾ, ಅವನ್ನ ಮಾತಾಡ್ಸೋದಕ್ಕೆ ಅಂತ ಹೊರಗಡೆ ಬಂದುಬಿಟ್ಟೆ. ಸೊ ಅದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಈಗ ಸಪ್ತಪದಿಯನ್ನು ತುಳಿತಾ ಇದ್ದಾರೆ. ನಾನು ಸಪ್ತಪದಿ ತುಳಿಯೋ ವಿಡಿಯೋ ಫುಲ್ಲು ಮಾಡ್ಕೊಂಡಿದ್ದೆ. ಆದರೆ ಫುಲ್ಲು ನಾನು ಹೇಳಿದೆ ಅಲ್ವಾ, ಲೆಂತ್ ಆಗುತ್ತೆ ಅಂತ ಸ್ವಲ್ಪನೇ ಹಾಕಿದ್ದೀನಿ, ಸ್ಪೀಡ್ ಮಾಡಿ ಹಾಕಿದ್ದೀನಿ. ನೀವು ಬೇಕು ಅಂತ ಹೇಳಿದ್ರೆ ನಾನು ಸಪ್ರೇಟಾಗಿ ಕೂಡ ಹಾಕ್ತೀನಿ. ಅಂದರೆ ಆಲ್ಮೋಸ್ಟ್ ಬೆಂಗಳೂರು ಮದುವೆದು ನಾನು ಅದೇ ಸಪ್ರೇಟ್ ಹಾಕಿದ್ದೀನಲ್ವಾ, ಸೊ ಬೇಡ ಅಂದ್ಕೊಂಡು ಆಲ್ರೆಡಿ ಅದು ಇದೆಯಲ್ಲ ವಿಡಿಯೋ ಅಂದ್ಕೊಂಡು ನಾನು ಇವಾಗ ಹಾಕಲಿಲ್ಲ. ಆಗೆಲ್ಲ ಸಪ್ತಪದಿ ತುಳಿಯೋದಕ್ಕೆ ಅಂತ ಹೇಳಿ ಈ ರೀತಿ ಡೆಕೋರೇಷನ್ ಎಲ್ಲ ಮಾಡ್ತಿರಲಿಲ್ಲ. ಇತ್ತೀಚೆಗೆಲ್ಲ ಟ್ರೆಂಡ್ ಇದೆ, ಎಲ್ಲ ಬದಲಾಗ್ತಿದೆ. ಸೊ ಎಲ್ಲ ಕಡೆ ಮಾಡೇ ಮಾಡ್ತಾರೆ. ಸಪ್ತಪದಿ ತುಳಿದ ಮೇಲೆ ಇದು ಕೂಡ ಸಂಪ್ರದಾಯನ ಅಂತ ಕೇಳಬೇಡಿ, ಇದು ಫೋಟೋಗ್ರಾಫರ್ಸ್ ಮಾಡ್ತಿರೋ ಕೆಲಸ. ಅವ್ರ ಫೋಟೋಸ್ ಬೇಕಲ್ವಾ, ಭಿನ್ನವಾಗಿ ಅದಕ್ಕೆ ಮಾಡಿಸ್ತಾ ಇದ್ದಾರೆ. ಸಪ್ತಪದಿ ತುಳಿದು ಆದಮೇಲೆ ಈಗ ಫಲದಾನ ಪೂಜೆ ಮಾಡಿಸ್ತಾ ಇದ್ದಾರೆ. ನಾನು ಅಲ್ಲೂ ಕೂಡ ನಿಮಗೆ ತೋರಿಸಿದೆ, ಈ ಪೂಜೆಯನ್ನು ತೋರಿಸಿರಲಿಲ್ಲ. ಇವಾಗ ನೋಡಿ, ಇದಕ್ಕೆ ಪೂಜೆ ಎಲ್ಲ ಮಾಡಿಸಿ ಹಿರಿಕರಿಗೆ ಕೊಡ್ತಾರೆ. ಇಲ್ಲಿ ನೋಡಿ, ಮಧ್ಯ ತಾಳಿ ಕಟ್ಟಿದ ತಕ್ಷಣ ಮಧ್ಯ ಮುಯಿ ಕೊಡೋರು ಬರ್ತಾನೇ ಇರ್ತಾರೆ. ಪಾಪ ಅವ್ರಿಗೆ ಸರಿಯಾಗಿ ಶಾಸ್ತ್ರಗಳನ್ನ ಮಾಡೋದಕ್ಕೂ ಬಿಡಲ್ಲ. ಇತ್ತೀಚೆಗೆ ಎಲ್ಲೇ ಮಂಗಳ ಕಾರ್ಯಗಳು ನಡೆದರೂ ಸಹ ಈ ಮಂಗಳಮುಖಿಯರು ಬಂದೇ ಬರ್ತಾರೆ. ಅವ್ರಿಗೆ ಆಶೀರ್ವಾದವನ್ನು ಮಾಡಿ ಕಾಣಿಕೆಯನ್ನು ಈಸ್ಕೊಂಡು ಹೋಗ್ತಾರೆ. ಇಲ್ಲಿಗೂ ಸಹ ಬಂದಿದ್ದಾರೆ. ಪಾಪ ಅವರು ಶಾಸ್ತ್ರ ಮಾಡ್ತಿದ್ದಾರಲ್ವ, ಇವಾಗ ಕೊಡೋದಕ್ಕಾಗಿಲ್ಲ, ಹೊರಗಡೆ ಹೋದ್ಮೇಲೆ ಕೊಡ್ತಾರೆ. ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಅಲ್ವಾ, ಬಳೆ ಶಾಸ್ತ್ರ ಮಾಡುವಾಗ ಮದುವೆ ಮಾಡೋದ್ರಿಂದ ಎಷ್ಟೊಂದು ಜನಕ್ಕೆ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ, ವಾದ್ಯದವ್ರಿಗೆ, ಫೋಟೋಗ್ರಾಫರ್ಗೆ, ಅರ್ಚಕರಿಗೆ, ಅಡುಗೆ ಭಟ್ರಿಗೆ, ಕ್ಲೀನಿಂಗ್ ಅವ್ರಿಗೆ, ಮತ್ತು ಡೆಕೋರೇಷನ್ ಮಾಡೋರಿಗೆ, ಚೌಲ್ಟ್ರಿ ಅವ್ರಿಗೆ, ಬ್ಯೂಟಿಷಿಯನ್ಗೆ, ಅಗಸರಿಗೆ, ಬಳೆಯವ್ರಿಗೆ ಹೇಳ್ತಿದ್ರೆ ಇನ್ನೂ ಅಷ್ಟೊಂದು ಜನ ಸಿಗ್ತಾರೆ. ಸದ್ಯಕ್ಕೆ ನಾನು ಇಷ್ಟು ಜನನ ಹೇಳಿದೆ. ಕೊನೆಗೂ ಹುಡುಗಿ ಕಡೆಯಿಂದ ಹುಡುಗನ ಕಡೆಯಿಂದ ಅವರು ಕಾಣಿಕೆಯನ್ನು ಇಸ್ಕೊಂಡು ಹೋಗ್ತಿದ್ದಾರೆ. ಈಗ ಅಶ್ವಿನಿ ನಕ್ಷತ್ರ ತೋರಿಸುವಂತಹ ಶಾಸ್ತ್ರ ನಡೀತಾ ಇದೆ. ಇಲ್ಲೂ ಸಹ ಮುಯಿ ಕೊಡೋರು ಬಿಡೋದಿಲ್ಲ. ನಾನು ಹೇಳಿದೆ ಅಲ್ವಾ ಮೊದಲೇ, ಯಾವ ಶಾಸ್ತ್ರ ಮಾಡೋದಕ್ಕೂ ಬಿಡೋದಿಲ್ಲ. ಬಂದು ಕೊಟ್ಟು ಹೋಗ್ತಾನೆ ಇರ್ತಾರೆ. ಕೆಲವರು ಹುಡುಗನ ಕೈಲಿ ಕೊಟ್ಟರೆ, ಕೆಲವರು ಹುಡುಗನ ಅಕ್ಕ ಅಥವಾ ತಂಗಿ ಕೈಲಿ ಕೊಡ್ತಾರೆ, ಅಥವಾ ಹುಡುಗನ ಅಮ್ಮನ ಕೈಲಿ ಕೊಡ್ತಾರೆ. ಒಟ್ಟಿನಲ್ಲಿ ಹುಡುಗ ಹುಡುಗಿಯನ್ನ ರಿಸೆಪ್ಷನ್ಗೆ ನಿಲ್ಲಿಸೋವಷ್ಟರಲ್ಲಿ ಅರ್ಧ ಚೌಲ್ಟ್ರಿ ಜನ ಖಾಲಿಯಾಗಿರ್ತಾರೆ. ಇಲ್ಲಿ ಹೇಗೋ ಎಳ್ಕೊಂಡು ಬಂದು ಹುಡುಗ ಹುಡುಗಿಯನ್ನ ಫೋಟೋಗ್ರಾಫರ್ ಫೋಟೋ ತೆಗಿತಾ ಇದ್ದಾರೆ. ಆದರೆ ಬಿಡ್ತಿಲ್ಲ ಜನಗಳು. ಬನ್ನಿ ಟೈಮ್ ಆಗುತ್ತೆ ಅಂತ ಕರೀತಾ ಇದ್ದಾರೆ. ಎಲ್ಲವನ್ನು ಹೇಳಿ ಹುಡುಗ ಹುಡುಗಿ ಹೆಸರು ಹೇಳದೇ ಇರೋಕ್ಕಾಗತ್ತಾ? ಹುಡುಗಿ ಹೆಸರು ಪ್ರಫುಲ್ಲ, ಸ್ಫೂರ್ತಿ 2 ಹೆಸರಿದೆ. ಹುಡುಗಂಗೂ ಸಹ ಅರುಣ್ ಕುಮಾರ್, ಪಾಪಣ್ಣ ಅನ್ನೋ 2 ಹೆಸರಿದೆ. ಮದುವೆ ಚೌಲ್ಟ್ರಿನಲ್ಲೇ ಹುಡುಗನ ಕೈಯಿಂದ ಕಂಕಣವನ್ನು ಹುಡುಗಿ ಕೈಲಿ ಬಿಚ್ಚಿಸ್ಬಿಡ್ತಾರೆ. ಬೆಳಿಗ್ಗೆ 7:15 ತಿಂಡಿ ತಿಂದಿದ್ದು ನಾನು. ತುಂಬ ಹಸುವಾಗ್ತಿತ್ತು. ದೀಪು ಮತ್ತು ರೇಖಾಕ ಸಿಕ್ಕೋರು, ಅವ್ರ ಜೊತೆಗೆ ಊಟಕ್ಕೆ ಹೊರಟ್ಬಿಟ್ಟೆ. ಅದಾದಮೇಲೆ ರಿಸೆಪ್ಷನ್ಗೆ ಹುಡುಗ ಮತ್ತು ಹುಡುಗಿ ನಿಂತಿದ್ದಾರೆ ನೋಡಿ. ಮದುವೆಗೆ ನಮ್ಮ ತಾಲೂಕಿನ ಮಾಜಿ MLA
ರವೀಂದ್ರ ಶ್ರೀಕಂಠಯ್ಯ ಅವರು ಸಹ ಬಂದಿದ್ದರು. ನಾನು ಹುಡುಗ ಹುಡುಗಿದ್ದು ರಾತ್ರಿ ಹಾಕ್ಕೊಂಡಿದ್ದ ಬಟ್ಟೆಗಳು, ಬೆಳಿಗ್ಗೆ ಹಾಕ್ಕೊಂಡಿದ್ದ ಡ್ರೆಸ್ಸು ಮತ್ತು ಇವಾಗ ರಿಸೆಪ್ಷನ್ಗೆ ಏನು ಹಾಕ್ಕೊಂಡಿದ್ದಾರೆ ಅದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಶಿಲ್ಪ ಮತ್ತು ಅಶ್ವಿನಿ ಅಕ್ಕ ಕೂಡ ಮದುವೆಗೆ ಬಂದಿದ್ದಾರೆ. ನಿಮಗೆ ಗೊತ್ತಲ್ವಾ, ರಾಮನವಮಿ ಹಬ್ಬಕ್ಕೆ ಹೋಗಿದ್ನಲ್ಲ ನಮ್ಮ ದೊಡ್ಡಪ್ಪನ ಮಗಳು, ನಮ್ಮ ಅಕ್ಕ, ಅವಳೇ ಶಿಲ್ಪ ಮತ್ತು ಅಶ್ವಿನಿ ಅಕ್ಕ ಇಬ್ಬರು ಬಂದಿದ್ದಾರೆ. ಮದುವೆನಲ್ಲಿ ಬರ್ತಾ ಬರ್ತಾ ಶಾಸ್ತ್ರಗಳಿಗಿಂತ ಕೆಲವೊಂದು ಆಚರಣೆಗಳು ಜಾಸ್ತಿ ಆಗಿವೆ. ಸೊ ಇಲ್ಲೂ ಸಹ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ಈಗ ಎಲ್ಲರ ಮದುವೆಲೂ ಕೇಕ್ ಕಟ್ ಮಾಡಿಸ್ತಾರಲ್ವ. ಸೊ ಇಲ್ಲೂ ಸಹ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ. ನನಗೆ ಸ್ಕ್ರೀನ್ ಮೇಲೇ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು, ಅದಕ್ಕೆ ನಾನು ಇಲ್ಲೇ ವಿಡಿಯೋ ಮಾಡಿಕೊಂಡೆ ಕೂತಿದ್ದ ಕಡೆನೇ. ನಾನು ಕೆಲವೊಂದು ಶಾಸ್ತ್ರಗಳ ಬಗ್ಗೆ ತಿಳ್ಕೊಂಡೇ ಹೇಳಿದ್ದೀನಿ. ಅಕಸ್ಮಾತ್ ನಾನು ಏನಾದರೂ ತಪ್ಪೇನಾದರೂ ಹೇಳಿದರೆ ದಯವಿಟ್ಟು ಕ್ಷಮಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಾನೇ ಎಲ್ಲವನ್ನು ವಿಡಿಯೋ ಮಾಡ್ಕೋತಿರೋದ್ರಿಂದ ನನ್ನ ವಿಡಿಯೋ ಜಾಸ್ತಿ, ನಾನು ಓಡಾಡಿರೋದು ಜಾಸ್ತಿ ವಿಡಿಯೋ ಎಲ್ಲೂ ಮಾಡ್ಕೊಂಡಿಲ್ಲ. ಆಮೇಲೆ ಎಲ್ಲರೂ ಬೇಜಾರು ಮಾಡ್ಕೊತಾರೆ, ಅವ್ರ ಹತ್ರ ಎಲ್ಲ ವಿಡಿಯೋ ಮಾಡಿಕೊಡಿ ಅಂತ ಕೇಳೋದಕ್ಕೂ ನನಗೂ ಬೇಜಾರಾಗುತ್ತೆ. ಕೊನೆಗೆ ನಾನು ಸ್ಟೇಜ್ ಮೇಲೆ ಹೋಗಿದ್ದು ಮಾಡಿಕೊಡಿ ಅಂತ ನಾನು ಅನಿ ಮಗನ ಕೈಲೇ ಕೊಟ್ಟೆ. ಅವನು ಬೇರೆ ಬೆರಳಿಟ್ಕೊಂಡು ವಿಡಿಯೋ ಮಾಡಿದ್ದಾನೆ. ಇಲ್ಲಿ ಎಲ್ಲ ಮುಗಿದ ಮೇಲೆ ಹುಡುಗಿ ಕೈಲಿ ಹುಡುಗನ ಮನೇಲಿದ್ದ ದೇವ್ರ ಗಡಿಗೆಯನ್ನು ಹೊತ್ತಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ. ನೋಡಿ, ಕಾರುಗಳೆಲ್ಲ ರೆಡಿಯಾಗಿದೆ. ರಿಸೆಪ್ಷನ್ ಕಾರುಗಳು, ಅಂದರೆ ಹುಡುಗಿ ಹುಡುಗನ್ನ ಮನೆಗೆ ಕರ್ಕೊಂಡು ಹೋಗೋಕ್ಕೆ 2-3 ಕಾರುಗಳು ರೆಡಿಯಾಗಿತ್ತು. ನಮ್ಮ ಕಡೆ ದೇವ್ರು ಬಿಡೋದಕ್ಕೆ ಹೋಗುವಾಗ ಕುರಿ ಪಿಕ್ಕೆಯನ್ನು ತೊಗೊಂಡು ಹೋಗ್ತಾರೆ. ಅದನ್ನು ಹುಡುಗಿ ಕೈಯಲ್ಲಿ ಹಿಡ್ಕೊಂಡು ಹಾಕ್ಕೊಂಡು ಹೋಗಬೇಕು ದೇವ್ರು ಬಿಡೋವರೆಗೂ. ನೋಡಿ, ನಾನು ವೀಡಿಯೋ ಮಾಡ್ಕೊಳ್ಳೋದು ಎಷ್ಟು ಕಷ್ಟ ಇದೆ ಅಂತ. ಯಾರಿಗಾದ್ರೂ ವೀಡಿಯೋ ಮಾಡ್ಕೊಡಿ ಅಂದರೆ ಇಷ್ಟೊಂದು ಜನ ಇದ್ದಾರೆ, ಅವ್ರ ಎದುರುಗಡೆ ನಾನು ವೀಡಿಯೋ ಇಟ್ಕೊಂಡು ನಿಂತ್ಕೋಬೇಕಾ ಅಂತ ಫೀಲ್ ಆಗುತ್ತೆ. ಅಂಥದ್ರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಅದು ನನಗೆ ತೀರಾ ಹತ್ತಿರದವರಾಗಿರೋದ್ರಿಂದ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಯಿತು ಅಷ್ಟೇ. ಇವಾಗ ತೆಂಗಿನ ಮರಕ್ಕೆ ದೇವ್ರ ಪೂಜೆ, ಅಂದರೆ ದೇವ್ರ ಗಡಿಗೆಯಲ್ಲಿ ನೀರೆಲ್ಲ ಹಾಕ್ತಾ ಇದ್ದಾರೆ. ಅಲ್ಲಿ ದೇವ್ರ ಕಾಸು ಅಂತ ಇರುತ್ತೆ, ಕಟ್ಟಿ ದೇವ್ರ ಗಡಿಗೆ ಒಳಗೆ ಹಾಕಿದ್ರು ಅದನ್ನು ಇಟ್ಕೊತಾರೆ. ಅದು ಮನೆ ದೇವ್ರಿಗೆ ಹೋದಾಗ ಹಾಕ್ತಾರೆ. ಕಲಶವನ್ನು ಸಹ ಇಲ್ಲೇ ಹೆಚ್ಚಿಸ್ತಾ ಇದ್ದಾರೆ ಅಂದರೆ ಕಲಶವನ್ನೆಲ್ಲ ತೆಗಿತಾ ಇದ್ದಾರೆ. ಅದಾದಮೇಲೆ ದೇವ್ರ ಗಡಿಗೆ ನೀರೆಲ್ಲ ಇಲ್ಲೇ 5 ಗಡಿಗೆದು ಇಲ್ಲೇ ಊದಾಯಿತು. ಇವಾಗ ದೇವ್ರ ಗಡಿಗೆಗೆ ಮತ್ತೆ ನೀರನ್ನು ತುಂಬಿಸಿ ಪೂಜೆ ಮಾಡಿ ಇಡ್ತಾ ಇದ್ದಾರೆ. ದೇವ್ರ ಗಡಿಗೆಗೆಲ್ಲ ಪೂಜೆ ಆದಮೇಲೆ ಎಲ್ಲವನ್ನು ಒಬ್ಬೊಬ್ಬರು ಹಿಡ್ಕೊಂಡು ಹೋಗ್ತಾರೆ. ಅದು ಚೊಂಬಿದೆ ನೋಡಿ, ತಪ್ಪಲೆ, ಅದನ್ನು ಹುಡುಗಿ ಕೈಲೇ ಹಿಡ್ಸ್ಕೊಂಡು ಬರ್ತಾರೆ. ಅದೊಂದು ಶಾಸ್ತ್ರ ತುಂಬ ಚೆನ್ನಾಗಿದೆ ನೋಡಿ. ಕನಕಾಂಬರ ಹೂನ ಉಲ್ಟಾ ಹಾಕ್ಕೊಂಡಿರೋದು ಎಷ್ಟು ಚೆನ್ನಾಗಿದೆ ಅಂತ. ಹುಡುಗಿ ಕೊಡ್ತಿಲ್ಲ, ಹುಡುಗ ಬಿಡ್ತಿಲ್ಲ. ಈ ಶಾಸ್ತ್ರ ತುಂಬ ಚೆನ್ನಾಗಿತ್ತಲ್ವ. ಇವಾಗ ಹುಡುಗ ಹುಡುಗಿ ಕೈಯನ್ನು ಹಿಡ್ಕೊಂಡು ಅವ್ರ ಮನೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಮನೆ ಅಂತ ಹೇಳಿದ್ರೆ ನಾನು ಮೊದಲೇ ಹೇಳ್ದೆ ಅಲ್ವಾ, ವರನ ರೂಮು, ವರನ ಕೊಠಡಿ. ಸೊ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅದಾದಮೇಲೆ ಇವಾಗ ಹುಡುಗಿ ಕೈಲಿ ಹುಡುಗಂಗೆ ಪೂಜೆಯನ್ನು ಮಾಡಿಸ್ತಾರೆ. ನೀರಿನಲ್ಲಿ ಮುಖವನ್ನು ತೊಳೆಸಿ, ಕೈಯನ್ನು ತೊಳೆಸಿ, ಕಾಲನ್ನು ತೊಳೆಸಿ ಪಾದ ಪೂಜೆನ ಹುಡುಗಿ ಕೈಲಿ ಮಾಡಿಸ್ತಾರೆ. ಬೆಲ್ಲದ ಆರತಿ ಮತ್ತು ಕಂದ್ಲ ಆರತಿ, ಅಂದರೆ ಮಾಮೂಲಿ ಆರತಿ ಮಾಡ್ತೀವಲ್ವ, ಅದು ಎಲ್ಲವನ್ನು ಮಾಡಿಸ್ತಾರೆ. ಅದೇ ದುಡ್ಡು ಕೇಳ್ತಾ ಆರ್ತಿಗಾಕ ದುಡ್ಡು ಕೇಳ್ತಾ ಪಾಪಣ್ಣ. ನಾನು ನಿಮಗೆ ಹೇಳಿದೆ ಅಲ್ವಾ, ಗುಂಡ್ಕಲ್ಲನ್ನು ಮಗು ಥರ ಫೀಲ್ ಮಾಡ್ತಾರೆ ಅಂತ. ಇದೊಂದು ಶಾಸ್ತ್ರ ತುಂಬ ಚೆನ್ನಾಗಿದೆ ನೋಡಿ. ಹಾಗೆ ನಾನು ತಂದಿರೋ ನೀರು ಏನಕ್ಕೆ ಅದು ಕೊತ್ತಿ ಅಂತ ನಿನ್ನೆ ಪೂಜೆ ಮಾಡ್ಕೊಂಡು ತಂದು ಕಳ್ಳಿ ಗಿಡವನ್ನು ನೆಟ್ಟಿದ್ರಲ್ವ, ಅದನ್ನು ಕೂಡ ಈಗ ಅಲುಗಾಡಿಸ್ತಾರೆ. ಇವಾಗ ಹುಡುಗ ಮತ್ತು ಹುಡುಗಿಯನ್ನು ಕೂರಿಸಿ ಶಾಸ್ತ್ರವನ್ನು ಮಾಡ್ತಾರೆ. ಜೊತೆಗೆ ಹುಡುಗಿ ಅಮ್ಮನ್ನ ಕೂಡ ಕೂರಿಸಿ ಮಾಡಬೇಕಾಗಿತ್ತು.
ಆದರೆ ನಾನು ಮೊದಲೇ ಹೇಳ್ದೆ ಅಲ್ವ ಅಪ್ಪ ಇಲ್ಲ ಅಂತ, ಅದಕ್ಕೋಸ್ಕರ ಹುಡುಗಿ ಅಂದರೆ ಹುಡುಗನ ಅಕ್ಕಂದ್ರನ್ನ ಕೂರಿಸಿದ್ದಾರೆ. ಅಂದರೆ ನನ್ನ ಫ್ರೆಂಡ್ ಅನಿತಾ ಮತ್ತು ಅವ್ರ ಅಕ್ಕ ಕೂತ್ಕೊಂಡಿದ್ದಾರೆ. ಮುತ್ತೈದರಿಗೆ ಶಾಸ್ತ್ರ ಮಾಡಬೇಕು ಅಂತ ಅಂದ್ಕೊಂಡು ಅಕ್ಕಿಯನ್ನು ಹಾಕ್ತಾರೆ. ಅಂದರೆ ಸೋಗ್ಲು ಇಯೋದು ಅಂತ ಹೇಳ್ತಾರೆ. ಅವರಿಬ್ಬರಿಗೂ ಸೋಗ್ಲು ಇಯ್ತಾ ಇದ್ದಾರೆ. ಹುಡುಗನ ಮನೆಗೆ 3 ದೇವ್ರ ಗಡಿಗೆಯನ್ನು ಕೊಡ್ತಾರೆ, ಹುಡುಗಿ ಮನೆಗೆ 2 ದೇವ್ರ ಗಡಿಗೆಯನ್ನು ಕೊಡ್ತಾರೆ. ಖಾಲಿ ಕೊಡಬೇಕಲ್ಲ ಅಂತ ಹೇಳಿ ಸಕ್ಕರೆ ಮತ್ತು ಬೇಳೆಯನ್ನು ತುಂಬಿ ಕೊಡ್ತಾರೆ. ಇಲ್ಲಿ ನೋಡಿ ಭತ್ತ ಮತ್ತು ಹಾಲನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ನಮ್ಮ ಅವನ ಮೇಲೆ ಹಾಲು ತಂಗುಕ್ಲಿ ಅಂತ ನೀನು ನಮ್ಮ ಮನೆ ಹಾಲು ತಂಗುಕ್ಲಿ ಇವಾಗ ಹುಡುಗನ ಮನೆಯಲ್ಲಿ ಈ ಶಾಸ್ತ್ರ ಮುಗೀತು. ಅಂದರೆ ತಟ್ಟೆಗೆ ಭತ್ತವನ್ನು ಹಾಲನ್ನು ಎರಚಿ ಅಪ್ಪನ ಮನೆ ಹಾಲು ಹುಕ್ಲಿ ಅಂತ ಹೇಳಬೇಕು. ಇವಾಗ ಹುಡುಗಿ ಮನೆಯಲ್ಲೂ ಸಹ ಇದೇ ರೀತಿ ಮಾಡಬೇಕು. ಹುಡುಗಿ ಮನೆ ಅಂದರೆ ಹುಡುಗಿ ರೂಮ್ನಲ್ಲಿ. ನೋಡಿ ಹೀಗೆ ಸೌಂಡ್ ಬಂದದ ಇಲ್ಲೇನು ಸೌಂಡ್ ಬಂದದೆ ಅಂತ ನೋಡಿದ ಎಲ್ಲ ಮುಗಿದ ಮೇಲೆ ಹಿರಿಯರಿಗೆ ಎಲೆ ಅಡಿಕೆಯನ್ನು ಕೊಟ್ಟು ಕಾಲಿಗೆ ನಮಸ್ಕಾರ ಮಾಡ್ಕೋಬೇಕು. ಅಲ್ಲಿ ಎಷ್ಟು ಜನ ಹಿರಿಕರು ಇರ್ತಾರೋ ಅವ್ರಿಗೆಲ್ಲ ಕೊಡ್ತಾರೆ. ಅದಾದಮೇಲೆ ಹುಡುಗಿ ಕೈಯನ್ನು ಹುಡುಗಿಯ ಹಿರಿಕರಿಗೆ ಕೊಟ್ಟು, ಅಂದರೆ ಹಿರಿಯರ ಕೈಗೆ ಕೊಟ್ಟು, ಇವಳು ನಮ್ಮನೆ ಮಗಳಲ್ಲ, ಇನ್ನು ಮುಂದೆ ನಿಮ್ಮನೆ ಮಗಳು, ಜೋಪಾನವಾಗಿ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಎಲ್ಲ ಶಾಸ್ತ್ರ ಮುಗಿಯೋವರೆಗೂ ನಾನು ಕೂಡ ಅಲ್ಲೇ ಇದ್ದೆ. ಕೊನೆಗೆ ಮನೆಗೂ ಕೂಡ ಕರ್ಕೊಂಡು ಬಂದ್ವಿ. ಈಗ ನನ್ನ ಫ್ರೆಂಡು ಹುಡುಗಿಗೆ ಆರತಿಯನ್ನು ಮಾಡ್ತಾ ಇದ್ದಾಳೆ. ಒಡ ಹುಟ್ಟಿನ ಗಡಿಗೆ ಹಿಡ್ಕೊಂಡಿದ್ಲಲ್ವ, ಅವಳೇ ಮಾಡ್ತಾ ಇದ್ದಾಳೆ. ಆರತಿ ಜೊತೆಗೆ ಅವ್ರ ಕಾಲುಗಳನ್ನ ಸಹ ತೊಳಿಬೇಕು, ಅದನ್ನು ಸಹ ಮಾಡಿದ್ಲು. ನಾನು ಚೌಲ್ಟ್ರಿಯಿಂದ ವಾಪಸ್ ಮನೆಗೆ ಹೋಗ್ತೀನಂದೆ, ಆದರೆ ನನ್ನ ಫ್ರೆಂಡ್ ಹಿಂಸೆ ಮಾಡಿಕೊಂಡು ಊರಿಗೆ ಕರ್ಕೊಂಡು ಬಂದಿದ್ದಕ್ಕೆ ಈ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾಯಿತು. ನೀವು ಕೇಳ್ತಿದ್ರಿ ನಿಮ್ಮ ಕಡೆ ಮದುವೆ ಹೇಗೆ ಮಾಡ್ತಾರೆ ಅಕ್ಕ, ವಿಡಿಯೋ ಮಾಡಿ ತಿಳಿಸಿ ಅಂತ. ಸೊ ನಾನು ನಿಮಗೋಸ್ಕರ ನೀವು ಕೇಳಿದ್ರಿ ಅಂತ ನಾನು ಪಿನ್ ಟು ಪಿನ್ ಪ್ರತಿಯೊಂದು ಶಾಸ್ತ್ರಗಳನ್ನೂ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿದಾಗ ನಿಮಗೆ ಖುಷಿಯಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿರ್ತೀನಿ, ಅದನ್ನು ಎಡಿಟ್ ಮಾಡೋದು ಕೂಡ ತುಂಬ ಕಷ್ಟ. ನಾನು ಈ ವಿಡಿಯೋ ಎಡಿಟ್ ಮಾಡುವಾಗ ಬೆಳಗ್ಗೆಯಿಂದ 3 ಸಲ ಕೂತ್ಕೊಂಡು ಎದ್ದಿದ್ದೀನಿ. ಯಾಕಂದರೆ ನಮ್ಮ ಮನೆಯಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬರೆಲ್ಲ ಒಬ್ಬರು ಬರ್ತಾನೆ ಇರ್ತಾರೆ. ಸೊ ಅವ್ರ ಹತ್ರ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗಿ ಮಾಡಿದ್ದು. ಆದರೂ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಪ್ರತಿ ವಿಡಿಯೋದಲ್ಲಿ ಹೇಳಿದ್ರು ಸಹ ಯಾಕೋ ಯಾರೂ ಲೈಕ್ ಮಾಡ್ತಿಲ್ಲ. ಅದೊಂದು ಸ್ವಲ್ಪ ಬೇಜಾರಾಗುತ್ತೆ. ಇವಾಗ ಹೊಸ್ತಿಲು ಪೂಜೆ ಮಾಡ್ತಾ ಇದ್ದಾಳೆ ಹುಡುಗಿ ಕೈಲಿ ಹೊಸ್ತಿಲು ಪೂಜೆ ಮಾಡಿಸ್ತಾ ಇದ್ದೀವಿ. ಮೊದಲೆಲ್ಲ ಹೊಸ್ತಿಲಿಗೆ ಪೂಜೆ ಮಾತ್ರ ಮಾಡಿಸ್ತಿದ್ರು, ಸೇರನ್ನು ಒದೆಯುವಂಥ ಶಾಸ್ತ್ರ ನಮ್ಮಲ್ಲಿ ಇರಲಿಲ್ಲ. ಆದರೆ ಇತ್ತೀಚೆಗೆ ಎಲ್ಲ ಕಡೆ ಮಾಡ್ತಾರಲ್ವ, ಸೊ ಇಲ್ಲೂ ಕೂಡ ಸೇರನ್ನು ಒದೆಯೋ ಶಾಸ್ತ್ರವನ್ನು ಮಾಡಿದ್ವಿ. ಈ ವಿಡಿಯೋ ನೋಡ್ತಾ ನಿಮಗೂ ಸಹ ನಿಮ್ಮ ಮದುವೆ ಜ್ಞಾಪಕಕ್ಕೆ ಬಂತು ಅಂದ್ಕೊತೀನಿ. ನನಗೂ ಕೂಡ ಜ್ಞಾಪಕ ಬಂತು, ಅದಕ್ಕೆ ಹೇಳ್ತಾ ಇದ್ದೀನಿ. ಆದರೆ ಮದುವೆ ನೆನಪಿಗೆ ಅಂತ ಹೇಳಿ ಯಾವುದೇ ಆಲ್ಬಮ್ ನಮ್ಮ ಹತ್ರ ಇಲ್ಲ. ಯಾಕಂತ ಹೇಳಿದ್ರೆ ಫೋಟೋಗ್ರಾಫರ್ ಎಲ್ಲೋ ಹೊರಟೋಗ್ಬಿಟ್ರು ಅಂತ ನಮ್ಮಪ್ಪ ಫೋಟೋಸೇ ಇಸ್ಕೊಂಡಿಲ್ಲ. ಅದರಿಂದ ಯಾವ ನೆನಪಿನ ಗ್ರೂಪು ನಮ್ಮಲ್ಲಿ ಇಲ್ಲ. ಒಂದು ಫೋಟೋ ಕೂಡ ಇಲ್ಲ ಮದುವೆದಂತ. ಈಗ ಮಧ್ಯಾಹ್ನ ಬಿಡು, ಈಗ ಹುಡುಗಿ ಮನೆಯೊಳಗಡೆ ಬಂದ ತಕ್ಷಣ ಅಪ್ಪನ ಫೋಟೋಗೆ ನಮಸ್ಕಾರವನ್ನು ಮಾಡ್ಕೋತಾ ಇದ್ದಾರೆ. ಇದೆಲ್ಲದರ ಖುಷಿ ಜೊತೆಗೆ ಅಪ್ಪ ಇಲ್ಲ ಅನ್ನೋದೊಂದು ಕೊರಗಿದ್ದೇ ಇದೆ. ಹುಡುಗಿ ಕೈಲಿ ಮನೆಗೆ ಬಂದ ತಕ್ಷಣ ದೇವರಿಗೆ ದೀಪ ಹಚ್ಚಿಸ್ತಾರೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಧನ್ಯವಾದಗಳು.